ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ದ್ವಾರಕೋತ್ಸವ ಅಂತ ಹೇಳಿ ನಮ್ಮ ದ್ವಾರಕಾ ಗ್ರೂಪ್ ಆಫ್ ಕಂಪನೀಸ್ ಏನಿದೆ ಅದರದ್ದು ನಮ್ಮ ಗ್ರಾಹಕ ಸಮ್ಮೇಳನ, ಹಾಗೆ ನಮ್ಮ ದ್ವಾರಕಾ ಕಲಾಶಾಲೆ, ದ್ವಾರಕಾ ಪ್ರತಿಷ್ಠಾನದ ಅಂಡರಲ್ಲಿ ನಡೆಯುವಂತಹ ದ್ವಾರಕಾ ಕಲಾಶಾಲೆ ಅಂತ ಏನಿದೆ ಅದರದ್ದು ನಾವು ವಾರ್ಷಿಕೋತ್ಸವ, ಪ್ರತಿಭೋತ್ಸವ ಅಂತೇಳಿ ಒಟ್ಟಿಗೆ ಅದನ್ನು ಮರ್ಜಿ ಮಾಡಿ ನಾವು ಕಾರ್ಯಕ್ರಮವನ್ನು ಮಾಡುವಂಥದ್ದು. ಆ ಕಾರ್ಯಕ್ರಮಕ್ಕೆ ನಾವು ಹೆಸರು ಕೊಟ್ಟಂಥದ್ದು ದ್ವಾರಕೋತ್ಸವ ಅಂತೇಳಿ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ 5ನೇ ವರ್ಷದ ದ್ವಾರಕೋತ್ಸವ ನಾವೀಗ ಫೆಬ್ರವರಿ 16ನೇ ತಾರೀಕು ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಶುರುವಾಗಿ ರಾತ್ರಿ 8 ಗಂಟೆಯವರೆಗೆ ಅದನ್ನು ನಡೆಸುವುದಂತೇಳಿ ತೀರ್ಮಾನ ಮಾಡಿದ್ವಿ. ದ್ವಾರಕೋತ್ಸವ 2025 ಬೆಳಗ್ಗೆ 9 ಗಂಟೆ ಅಂದಾಜಿಗೆ ನಾವು ಸಮಾವೇಶಗೊಂಡು 9:30ಯಿಂದ ಉದ್ಘಾಟನಾ ಸಭೆ ನಡೀತದೆ. ಉದ್ಘಾಟನಾ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ಅತ್ಯಡ್ಕ ಶ್ರೀ ಹರಿಕೃಷ್ಣ ಭಟ್ ಅವರು ನಡೆಸಿಕೊಡಲಿಕ್ಕಿದ್ದಾರೆ. ಅವರು ದ್ವಾರಕಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ಕೂಡ. ಉದ್ಘಾಟಕರಾಗಿ ಅಂಬಿಕಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಸುಬ್ರಹ್ಮಣ್ಯ ನಟ್ಟೋಜಿ ಅವರು ಭಾಗವಹಿಸ್ತಾರೆ. ಪ್ರಮುಖ ಅಭ್ಯಾಗತರಾಗಿ ಪುತ್ತೂರಿನ ಮಕ್ಕಳ ತಜ್ಞರು ಹಾಗೂ ಆಪ್ತ ಸಲಹೆಗಾರರಾಗಿರುವ ಡಾಕ್ಟರ್ ಸುಲೇಖಾ ವರದರಾಜ್ ಅವರು ಭಾಗವಹಿಸ್ತಾ ಇದ್ದಾರೆ. ನಾವು 5 ಮಂದಿ ಸಾಧಕರನ್ನು ಸನ್ಮಾನಿಸುವುದು ಈ ಕಾರ್ಯಕ್ರಮದಲ್ಲಿ ಅಂತ ನಿಶ್ಚಯ ಮಾಡಿದ್ದೇವೆ. ಅದರಲ್ಲಿ ಸಾವಯವ ಕೃಷಿ ಕ್ಷೇತ್ರದಲ್ಲಿ ತುಂಬ ಸಾಧನೆಯನ್ನು ಮಾಡಿ ಗವಿಯ ಉತ್ಪನ್ನಗಳು, ಗವಿಯ ಔಷಧಗಳನ್ನೆಲ್ಲ ಸಿದ್ಧಪಡಿಸ್ತಾ ಇರುವ ನೆಕ್ಕರೆ ಕಳೆಯ ಬದಿಯಡ್ಕ ಹತ್ತಿರದವರು ಸುಬ್ರಹ್ಮಣ್ಯ ಪ್ರಸಾದ್ ಭಟ್ಟೆಯವರು ಬರ್ತಾರೆ. ಅನಂತರ ತೆಂಕುತಿಟ್ಟಿ ಯಕ್ಷಗಾನದ ಒಬ್ಬ ಖ್ಯಾತ ದಿಗ್ಗಜ ಹಿಮ್ಮೇಳ ವಾದಕ ಪದ್ಯಾಣ ಶಂಕರನಾರಾಯಣ ಭಟ್ ಅವರು ಪುತ್ತೂರಲ್ಲಿ ಈಗ ನೆಲೆಸಿದ್ದಾರೆ, ಅವರು ಕೂಡ ಆ ದಿವಸ ಬರಲಿಕ್ಕಿದ್ದಾರೆ. ಆಮೇಲೆ ಡಾಕ್ಟರ್ ಗೋಪಾಲಕೃಷ್ಣ ಕಾಂಚೋಡು ಅಂತ ಅವರು ಭೂಸೇನೆಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಅನಂತರ ನಿವೃತ್ತರಾದ ಬಳಿಕ ಕೃಷಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡವರು. ವಿಶೇಷವಾಗಿ ಅವರ ಸಾಧನೆ ಡ್ರ್ಯಾಗನ್ ಫ್ರೂಟ್ ಕೃಷಿಯ ಬಗ್ಗೆ, ಒಳ್ಳೆಯ ರಫ್ತು ಮಾಡುವ ಉದ್ಯಮವನ್ನು ಕೂಡ ಒಂದು ರೀತಿಯಲ್ಲಿ ಕೈಗೊಂಡ ಹಾಗೆ ಅವರು ಬೆಳೆದಿದ್ದಾರೆ. ಆಮೇಲೆ ಸ್ವಸ್ತಿಕ್ ಪದ್ಮ ಮುರುಗೇಜಿ ಅಂತ ಇವರು ವೈಜ್ಞಾನಿಕ ಸಂಶೋಧನೆಯಲ್ಲಿ ಒಬ್ಬ ಕಿರಿಯ ವಿಜ್ಞಾನಿಯಾಗಿ ಗುರುತಿಸಲ್ಪಟ್ಟವರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಇನ್ನು ಸುದರ್ಶನ ಭಟ್ಟ ಬಿದ್ರೋಡಿ ಬಹುಶಃ ಎಲ್ಲರಿಗೂ ಪರಿಚಿತರಾದವರೇ. ಅವರು ಬಟ್ ಆ್ಯಂಡ್ ಬಟ್ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ ಮೂಲಕವಾಗಿ ನಮ್ಮ ದೇಶೀಯ ಪಾಕ ವೈವಿಧ್ಯವನ್ನು ಅವರು ಪ್ರಸ್ತುತಪಡಿಸ್ತಾ ಜನಪ್ರಿಯರಾಗಿದ್ದಾರೆ ಮತ್ತು ವೃತ್ತಿಯಲ್ಲಿ ಅವರು ಲಾಯರ್ ಆಗಿದ್ದಾರೆ. 5 ಮಂದಿ ಹೀಗೆ ಸಾಧಕರನ್ನು ಸನ್ಮಾನಿಸಲಿಕ್ಕಿದ್ದೇವೆ. ಆಮೇಲೆ ದ್ವಾರಕಾ ಪ್ರತಿಷ್ಠಾನದ ಒಂದು ಅಂಗಸಂಸ್ಥೆಯಾಗಿರುವ ಪ್ರತಿಷ್ಠಾ, ಇದು ಪ್ರಕಾಶನ ಸಂಸ್ಥೆ ಹೊಂದಿದೆ. ನಾವು ಕಳೆದ 2-3 ವರ್ಷಗಳಿಂದ ದ್ವಾರಕೋತ್ಸವದ ಅಂಗವಾಗಿ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ನಾವು ಅದನ್ನು ವಿತರಣೆ ಮಾಡ್ತಾ ಇದ್ದೇವೆ. ಹಾಗೆ ಈ ವರ್ಷ ಒಟ್ಟು 3 ಪುಸ್ತಕಗಳು ಬರ್ತವೆ. ಒಂದು ಮೈಸೂರಿನ ವಿದ್ವಾನ್ ಗಾನ ಭಟ್ ಎನ್ನುವರು ರಚಿಸಿದಂತಹ ಸತಿ ಸಾವಿತ್ರಿ ಎನ್ನುವ ಒಂದು ಕಿರು ಕಾದಂಬರಿ. ಅನಂತರ ರಾಮಾಯಣ ಮಹಾಭಾರತ ಭಾಗವತಗಳ ಕುರಿತಾದಂಥ ಪುರಾಣ ರಸಪ್ರಶ್ನಾವಲಿ ಎನ್ನುವಂಥ ಒಂದು 1000ಕ್ಕಿಂತಲೂ ಅಧಿಕ ಪ್ರಶ್ನೆಗಳಿರತಕ್ಕಂಥ ಒಂದು ಪುಸ್ತಕ. ಆಮೇಲೆ ವಸಂತ ವೇದ ಪಾಠಶಾಲೆಯ ಒಂದು ಹಿನ್ನೆಲೆಯಲ್ಲಿ, ಅಂದರೆ 1 ತಿಂಗಳ ಶಿಬಿರ ನಾವು ಮಾಡ್ತಾಯಿದ್ದೇವೆ, ಅದಕ್ಕೆ ಯೋಗ್ಯವಾದ ಪಠ್ಯಪುಸ್ತಕಗಳಿರಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಮಿತ್ತೂರು ಪುರೋಹಿತ ಶ್ರೀನಿವಾಸ ಭಟ್ಟ ಇವರ ಒಂದು ಹಿರಿತನದಲ್ಲಿ ಒಂದು ಉತ್ತಮವಾದಂತಹ ಪುಸ್ತಕ ಗುಚ್ಛವನ್ನು, ಒಂದು 2 ಪುಸ್ತಕ ಇದೆ ಅದರಲ್ಲಿ, ಪ್ರಥಮ ವರ್ಷ ಮತ್ತು ದ್ವಿತೀಯ ತೃತೀಯ ವರ್ಷಗಳ 2 ಪುಸ್ತಕಗಳನ್ನು ಅದರಲ್ಲಿ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಈ ಪುಸ್ತಕಗಳ ಕರ್ತೃಗಳು ಕೂಡ ಬರ್ತಾರೆ. ವಿದ್ವಾನ್ ಗಾನ ಭಟ್ ಮೈಸೂರವರು ಬರ್ತಾರೆ, ಹಾಗೆ ಕೃಷ್ಣಮೂರ್ತಿ ಕೆಮ್ಮಾರ ಅವರು ಬರ್ತಾರೆ. ಈ ಪುಸ್ತಕಗಳನ್ನು ಬಿಡುಗಡೆಗೊಳಿಸುವವರು ವಿವೇಕಾನಂದ ಸಂಸ್ಥೆ ಮಹಾವಿದ್ಯಾಲಯದ ಪರೀಕ್ಷಾಂಗ ಕುಲಸಚಿವರಾದ ಡಾಕ್ಟರ್ ಶ್ರೀಧರ ಎಚ್ಜಿಯವರು. ಆಮೇಲೆ ಪುಸ್ತಕಗಳ ಕುರಿತಾದಂಥ ಪರಿಚಯದ ಮಾತುಗಳನ್ನಾಡುವವರು ಸರಸ್ವತಿ ವಿದ್ಯಾಲಯ ನರಿಮೊಗರು, ಇದರ ಅಧ್ಯಕ್ಷರಾಗಿರುವ ಅವಿನಾಶ್ ಕೋಡಂಕೆರೆಯವರು. ಅದೇ ರೀತಿಯಲ್ಲಿ ಬಿ ರಮೇಶ್ ಭಟ್ಟ ಇವರು ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ ಸಂಪ್ರತಿಷ್ಠಾನದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇನ್ನೊಬ್ಬರು ನವೀನ ಕೃಷ್ಣ ಎಸ್ ಅವರು ವಿವೇಕಾನಂದದ ವಿದ್ಯಾರ್ಥಿ, ಆದರೆ ಈಗಾಗಲೇ 2 ಪುಸ್ತಕಗಳನ್ನು ಅವರು ಸ್ವತಃ ಪ್ರಕಟ ಮಾಡಿದವರು. ಅವರು ಈ 3 ಮಂದಿ ಪುಸ್ತಕಗಳ ಕುರಿತು ಪರಿಚಯದ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಅನಂತರದಲ್ಲಿ ನಾವು ಒಂದು ವಿಶಿಷ್ಟವಾದ ಗೋಷ್ಠಿಯನ್ನು ಇಟ್ಟುಕೊಂಡಿದ್ದೇವೆ. ಇದು ತುಂಬ ಜನಗಳಿಗೆ ಉಪಯೋಗ ಆಗ್ಬೋದು ಅಂತ, ಅದಕ್ಕೋಸ್ಕರವಾಗಿ ತಜ್ಞರನ್ನು ಆ ಗೋಷ್ಠಿಯಲ್ಲಿ ನಾವು ಆಹ್ವಾನಿಸಿದ್ದೇವೆ. ಒಬ್ಬರು ವಿಶ್ವೇಶ್ವರ ಭಟ್ ಬಂಗಾರರ್ ಅಂತ, ಅವರು ರಿಯಲ್ ಎಸ್ಟೇಟ್ ಉದ್ಯಮ ಮತ್ತು ಅದರ ಆರ್ಥಿಕತೆಯ ವಿಚಾರದ ಕುರಿತಾಗಿ ತಮ್ಮ ವಿಷಯಗಳನ್ನು ಮಂಡನೆ ಮಾಡ್ತಾರೆ. ಅನಂತರ ಗೋಪಾಲಕೃಷ್ಣ ಕಾಂಚೋಡು ಅವರು ಅಡಿಕೆ ಕೃಷಿಗೆ ಪರ್ಯಾಯವಾಗಿ ಡ್ರ್ಯಾಗನ್ ಫ್ರೂಟ್ ಕೃಷಿಯ ಕುರಿತಾಗಿ ಏನೇನು ಮಾಡ್ಬೋದು
ಎನ್ನುವುದರ ಕುರಿತು ಗಮನ ಸೆಳೆಯುವ ವಿಚಾರ ಮಂಡನೆ ಮಾಡ್ತಾರೆ. ಹಾಗೆ ಈಗಾಗಲೇ ಹೇಳಿದ ಹಾಗೆ ಸುಬ್ರಹ್ಮಣ್ಯ ಪ್ರಸಾದ್ ಭಟ್ ನೆಕ್ಕರೆಕಳೆ ಅವರು ದೇಶಿ ಗೋವುಗಳ ಸಂವರ್ಧನೆ, ಸಂರಕ್ಷಣೆ, ಇದರ ಜೊತೆಗೆ ಗವಿಯ ಉತ್ಪನ್ನಗಳನ್ನು ಹೇಗೆ ತಯಾರಿಸಬಹುದು ಎನ್ನುವುದರ ಕುರಿತಾಗಿ ವಿಷಯಗಳನ್ನು ಮಂಡಿಸ್ತಾರೆ. ಅವರ ವಿಷಯ ಮಂಡನೆಯ ನಂತರದಲ್ಲಿ ಸಂವಾದ ಚರ್ಚೆಗಳು ಕೂಡ ಇವೆ. ಅನಂತರ ಭೋಜನ ಇತ್ಯಾದಿಗಳು, ಉಪಚಾರಗಳು ನಡೀತಲೇ ಇರ್ತವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿ ನಮ್ಮ ದ್ವಾರಕಾ ಕಲಾಶಾಲೆಯ ಮಕ್ಕಳಿಂದ ಗುರುಗಳಾದ ಶ್ರೀ ಬಾಬು ಕಾಟುಕುಕ್ಕೆ ಇವರ ನೇತೃತ್ವದಲ್ಲಿ ಕೀಬೋರ್ಡ್ ವಾದನ ಕಾರ್ಯಕ್ರಮ ಇದೆ. ಅನಂತರ ದ್ವಾರಕಾ ಕಲಾಶಾಲೆಯಲ್ಲಿ ಒಂದು ಯಕ್ಷಗಾನದ ತಾಳಮದ್ದಳೆ ತಂಡ ಸಿದ್ಧವಾಗಿದೆ. ಆ ತಂಡದವರಿಂದ ಚೂಡಾಮಣಿ ಎನ್ನುವಂಥ ಒಂದು ಪ್ರಸಂಗ ತಾಳಮದ್ದಳೆ ರೂಪದಲ್ಲಿ ಪ್ರದರ್ಶನ ಆಗಲಿಕ್ಕಿದೆ. ಅದರಲ್ಲಿ ತುಂಬ ಮಂದಿ ಎಳೆಯರು, ಹೊಸ ತಲೆಮಾರಿನ ಮಕ್ಕಳು, ಅವರು ಈ ಯಕ್ಷಗಾನದ ತಾಳಮದ್ದಳೆಯ ಅರ್ಥಗಾರಿಕೆಯನ್ನು ಅಭ್ಯಾಸ ಮಾಡಿಕೊಂಡು ನಿರ್ವಹಿಸಲಿಕ್ಕಿದ್ದಾರೆ. ಅನಂತರ ಸಾಯಂಕಾಲ ಒಂದು 4 ಗಂಟೆಯಿಂದ 6 ಗಂಟೆವರೆಗೆ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತ ಗಾನಭೂಷಣ ವಿದ್ವಾನ್ ವೆಂಕಟಕೃಷ್ಣ ಭಟ್ ಗುಂಡ್ಯಡ್ಕ ಮತ್ತು ಬಳಗದವರಿಂದ ಭಾವಗಾನ ಲಹರಿ ಅಂತ, ಅಂದರೆ ಇದು ಭಾವಗೀತೆ, ಸುಗಮ ಸಂಗೀತದ ಒಂದು ಕಾರ್ಯಕ್ರಮ. ಆಮೇಲೆ ಕೊನೆಯ ಕಾರ್ಯಕ್ರಮವಾಗಿ ಮಧುರಾಕೃತಿ ಅಂತ ಶ್ರೀಕೃಷ್ಣ ಲೀಲೆಗಳನ್ನು ಕುರಿತಾದಂತಹ ವಿವಿಧ ಗೀತೆಗಳಿಗೆ ಭರತನಾಟ್ಯದ ಒಂದು ಕಾರ್ಯಕ್ರಮ. ಅದು ನಮ್ಮ ಪುತ್ತೂರಿನ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಇದರ ಶ್ರೀ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್ ಇವರ ನೇತೃತ್ವದಲ್ಲಿ ನಡೆಯುವ ಭರತನಾಟ್ಯದ ಕಾರ್ಯಕ್ರಮ. ರಾತ್ರಿ ಭೋಜನದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗಲಿಕ್ಕಿದೆ. ದಿನಪೂರ್ತಿ ವಿವಿಧ ಬಗೆಯ ಖಾದ್ಯಗಳು, ವಿವಿಧ ಬಗೆಯ ಪಾನೀಯಗಳು ಮತ್ತು ಪುಷ್ಕಳವಾದಂಥ ಒಂದು ಸುಗ್ರಾಸ ಭೋಜನ, ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲ ನಾವು ಆಹ್ವಾನಿಸುತ್ತಿರುವ ನಮ್ಮ ಪರಿಸರದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗವಹಿಸಿ ಒಂದು ಸ್ನೇಹಕೂಟ ಆಗಬೇಕಿದು ಎನ್ನುವ ಒಂದು ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಯೋಜಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ನಾವು ನಮ್ಮ ಕಳೆದ 15-20 ವರ್ಷಗಳಿಂದ ನಿಮ್ಮ ಮನೆ ಕನಸು ನಮ್ಮಲ್ಲಿ ನನಸು ಅಂತ ಹೇಳುವ ಧ್ಯೇಯವಾಕ್ಯದೊಂದಿಗೆ ಮನೆಗಳನ್ನು ಕಟ್ಟಿಕೊಡ್ತಾ ನಮ್ಮ ಬಡಾವಣೆಗಳನ್ನು ನಿರ್ಮಿಸಿ ಸೈಟ್ಗಳನ್ನು ಕೊಡ್ತಾ ಬಂದಿದ್ದೇವೆ. ಈ 1,000ಕ್ಕೂ ಹೆಚ್ಚು ನಮ್ಮ ಹತ್ರ ಕಸ್ಟಮರ್ಗಳಿರುವಾಗ ಅವರನ್ನೆಲ್ಲ ಒಂದು ಕರೆದು ಗೆಟ್ ಟುಗೆದರ್ ಅಂತ ಹೇಳುವ ಕಾನ್ಸೆಪ್ಟಲ್ಲಿ ಕೂಡ ಇದನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ನಾವು ವಿಶೇಷ ಆಕರ್ಷಣೆ ಅಂತ ಹೇಳಿ ನಮ್ಮ ಎಲ್ಲ ಸೈಟ್ಗಳ ಮೇಲೆ 10% ಡಿಸ್ಕೌಂಟನ್ನು ದ್ವಾರಕೋತ್ಸವದ ಪ್ರಯುಕ್ತ ಇಟ್ಟಿದ್ದೇವೆ. ಹಾಗೆ ಬರುವ ಎಲ್ಲರಿಗೆ ಪ್ರತಿಯೊಂದು ಮನೆಗೂ ಕೂಡ 10,000 ರೂಪಾಯಿಯ ಗಿಫ್ಟ್ ವೋಚರನ್ನು ಕೂಡ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಯಾರು ಅದನ್ನು ಸೈಟನ್ನು ಬುಕ್ ಮಾಡ್ತಾರೋ ಅದನ್ನು ಉಪಯೋಗಿಸಿಕೊಂಡು ಡಿಸ್ಕೌಂಟನ್ನು ಪಡ್ಕೊಳ್ಬೋದು ಅಂತ ಹೇಳೋ ಉದ್ದೇಶದಿಂದ 10% ಸೈಟಿಗೆ ಡಿಸ್ಕೌಂಟನ್ನು ಈಗ ಬುಕ್ ಮಾಡುವವರಿಗೆ, 10,000 ರೂಪಾಯಿ ವೋಚರು ಮುಂದೆ ಬುಕ್ ಮಾಡುವವರಿಗೆ ಅಂತ ಹೇಳುವ 2 ಡಿಸ್ಕೌಂಟನ್ನು ಕೂಡ ಆಕರ್ಷಣೆಗೋಸ್ಕರ ಇಟ್ಟಿದ್ದೇವೆ. ಎಲ್ಲರೂ ಇದರ ಉಪಯೋಗ ಪಡ್ಕೊಂಡು ನಾಡ್ದು 16ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಸೇರೋಣ ಅಂತ ಹೇಳ್ತಾ ನಮಸ್ಕಾರ.